ನಮಸ್ಕಾರ. ನಾವಿವತ್ತು ಬಂದಿದ್ದೀವಿ ಊಟಿಯಲ್ಲಿ ಯಾವ ರೆಸಾರ್ಟ್ ಅಂದ್ರೆ ಡೆಸ್ಟಿನಿ ಅಂತ. ನಮ್ ಜೊತೆ ಇರೋರು ನಾಚಿ ಅಂತ. ಇವರು ಟ್ರೆಕ್ ಮಾಸ್ಟರ್. ಇವ್ರ ಹತ್ರ ಕೇಳಿಸ್ಕೊಳ್ಳೋಣ ಯಾವ ತರ ಇಲ್ಲಿ ಏನೇನ್ ಆಕ್ಟಿವಿಟೀಸ್ ಇದೆ, ಡೆಸ್ಟಿನಿ ಬಗ್ಗೆ ಏನೇನ್ ಸ್ಪೆಷಾಲಿಟಿ ಇದೆ. ನಾಚಿ ಬೈ ನಮಸ್ತೆ. ನಮಸ್ತೆ ಸರ್. ನಾಚಿ ಬೈ, ಫಸ್ಟ್ ನೀವ್ ಎಲ್ಲಿಂದ? ಸರ್ ನಮ್ದು ಕರ್ನಾಟಕ, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ನನ್ನ ಹೆಸರು ನಚಿಕೇತನ್. ಸೊ ನಾನು ಇಲ್ಲಿ ನ್ಯಾಚುರಲಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೂಪರ್. ಸೊ ದ ಥಿಂಗ್ ಈಸ್, ಡೆಸ್ಟಿನಿ ಅಂದ್ರೆ ಒಂದು ಫಾರ್ಮ್ ಬೇಸ್ಡ್ ರೆಸಾರ್ಟ್. ಕಂಪ್ಲೀಟ್ ಆಗಿ ಒಂದು ಅಗ್ರಿಕಲ್ಚರ್, ವ್ಯವಸಾಯದ ವೃತ್ತಿಯಾಗಿ ಮಾಡಿರುವಂತಹ ಪ್ರಾಪರ್ಟಿ. ಸೊ ನೀವು ಸಿಟಿಯಲ್ಲಿ ಇರ್ತೀರಾ, ಕೆಲವರು ಹಳ್ಳಿಯಿಂದ ಬಂದಿರ್ತೀರಾ, ಕೆಲವರು ಒಂದು ಪಟ್ಟಣದಿಂದ ಬಂದಿರ್ತೀರಾ. ಸೊ ವಾರದ ದಿನನಿತ್ಯ ನೀವು ಕೆಲಸ ಮಾಡಿ ಟಯರ್ಡ್ ಆಗಿರ್ತೀರಾ. ಸೊ ಇದೊಂದು ಬ್ಯೂಟಿಫುಲ್ ಒಂದು ಸ್ವರ್ಗ ಅಂತಾನೆ ಹೇಳ್ಬೋದು. 100%. ಸೊ ಇಲ್ಲಿ ನಮ್ಗೆ ಎಲ್ಲಾ ರೀತಿಯ ಒಂದು ಫೆಸಿಲಿಟಿ ಇದೆ. ಫ್ರಮ್ ದ ಪಾರ್ಕಿಂಗ್ ಇಂದ ನಮ್ದೇ ಆದಂತಹ ಒಂದು ವಾಹನದಲ್ಲಿ ನಾವು ಜೋಪಾನ ಕರೆತಂದು ಸೊ ಎಲ್ಲಾ ರೀತಿಯ ಒಂದು ವೆಲ್ಕಮ್ ಡ್ರಿಂಕ್ಸ್ ಕೊಡೋ ಮುಖಾಂತರ ಗೆಸ್ಟ್ ನ ವೆಲ್ಕಮ್ ಮಾಡ್ಕೊಳ್ತೀವಿ. ಮತ್ತೆ ಅವ್ರಿಗೆ ಆದಂತ ಸ್ಪೆಸಿಫಿಕ್ ರೂಮ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ನಮ್ಮಲ್ಲಿ ಎಲ್ಲಾ ತರ ಆಕ್ಟಿವಿಟೀಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ಜೀಪ್ ರೈಡ್, ಜಂಗಲ್ ಸಫಾರಿ ಇದೆ, ಜಿಪ್ ಲೈನ್ ಇದೆ, ರೋಪ್ ಲೈನ್ ಇದೆ, ಮಂಕಿ ಕ್ರಾಲಿಂಗ್ ಇದೆ, ಮತ್ತೆ ಶಿಪ್ ಫೀಡಿಂಗ್ ಇದೆ. ನಮ್ಮಲ್ಲಿ ಕ್ಯಾಟಲ್, ಹಸುಗಳು ಸಹ ಇದೆ. ಹಸುಗಳ ಒಂದು ಕೊಠಡಿನೂ ಸಹ ಇದೆ. ಹತ್ತತ್ರ ಒಂದು 50 ಹಸು ಇದೆ. ಸೊ ಕುದುರೆಗಳಿದೆ ನಮ್ಮಲ್ಲಿ 9 ವಿಧವಾದ ಕುದುರೆಗಳಿದಾವೆ. ಸೊ ನಮ್ಮಲ್ಲಿ ಫಿಶ್ ಪಾಂಡ್ ಇದೆ, ಮೀನುಗಾರಿಕೆ ಒಂದು ಪಾಂಡ್ ಇದೆ, ಫಿಶಿಂಗ್ ಆಕ್ಟಿವಿಟಿ ಆಲ್ಸೋ ಇದೆ. ಮತ್ತೆ ನಾಚಿ ಬೈ, ಇದು ಆಕ್ಚುಲಿ ಮೌಂಟೇನ್ ಮೇಲೆ ಇರೋದಲ್ಲ ಡೆಸ್ಟಿನಿ? ಸೊ ಇದೊಂದು ಗುಡ್ಡದ ಮೇಲೆ ಇರೋದು. ಸೊ ಇದ್ರ ಸುತ್ತ ಒಂದು ತುಂಬಾ ಗುಡ್ಡಗಳಿದಾವೆ. ನಾವು ಈಗ ಕೇರಳ ಮತ್ತು ತಮಿಳುನಾಡು ಬಾರ್ಡರ್ ಇದೀವಿ. ಸೊ ನೀವು ನೋಡ್ಬೋದಂತಹ ಬೆಟ್ಟಗಳು, ಅದು ಮುಕೃತಿ ನ್ಯಾಷನಲ್ ಪಾರ್ಕ್ ಅಂತ. ಸೊ ಆ ಬೆಟ್ಟಗಳು ಮಧ್ಯ, ಸೊ ನಾವೆಲ್ಲ ಸುತ್ತ ಬೆಟ್ಟಗಳ ಮಧ್ಯೆ ಇರೋದ್ರಿಂದ ಸೊ ಪ್ರಕೃತಿಗೆ ಇಲ್ಲಿ ಹೇಳ್ಬೇಕಂದ್ರೆ ಸೊ ಇಲ್ಲಿ ಒಂದು ಮಾಲಿನ್ಯ ಜಾಸ್ತಿ, ಒಂದು ಪರ್ಸೆಂಟೇಜ್ ಹೇಳ್ಬೋದು ಅಂದ್ರೆ 30. ಕರೆಕ್ಟ್. ಸೊ ಇಲ್ಲಿ ತುಂಬಾ ಒಂದು ಗುಡ್ ಕ್ವಾಲಿಟಿ ಆಫ್ ಏರ್ ಇದೆ. ಹೌದು ಸರ್, ಅದಂತೂ 100% ಸರ್. ಸೊ ನಮ್ಮಲ್ಲಿ ಎವ್ರಿ ಡೇ ಕಾಂಪ್ಲಿಮೆಂಟರಿ ನೇಚರ್ ವಾಕ್ ಇದೆ. ಸೊ ನಾವೆಲ್ಲರನ್ನು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ನಾವು ಅವಲಾಂಚಿ ಕೆರೆ ಒಂದು ತೋರಿಸ್ತೀವಿ. ಜೊತೆಗೆ ಒಂದು ಟೀ ಗಾರ್ಡನ್, ಕಂಪ್ಲೀಟ್ 360 ಡಿಗ್ರಿ ವ್ಯೂ ತೋರಿಸ್ತೀವಿ. ಕರೆಕ್ಟ್, ಬೆಟ್ಟದ ಮೇಲಿಂದ. ಮತ್ತೆ ನಮ್ಮಲ್ಲಿ ಇನ್ನೂ ಒಂದು ನೇಚರ್ ವಾಕ್ ಇದೆ. ಒಂದಿನ ಆ ಕಡೆ ಒಂದಿನ ಈ ಕಡೆ, ಪೈನ್ ಫಾರೆಸ್ಟ್ ಅಂತ, ಪೈನ್ ಟ್ರೀಸ್ ಇರುವಂತಹ ಒಂದು ಕಾಡು. ಸೊ ಅಲ್ಲಿ ಕರ್ಕೊಂಡು ಹೋದಾಗ ನಾವು ಒಂದು ಫಾರ್ಮ್ ಲ್ಯಾಂಡ್ ನೋಡ್ತೀವಿ. ಕ್ಯಾರೆಟ್, ಆಲೂಗಡ್ಡೆ ಯಾವ ತರ ಬೆಳೀತಾರೆ, ಬೀನ್ಸ್ ಆಗ್ಬೋದು. ಇಲ್ಲೇ ಮಾಡ್ತೀರಾ ನಿಮ್ ಪ್ರಾಪರ್ಟಿಯಲ್ಲೇ? ಸೂಪರ್. ಸೊ ನಮ್ಮಲ್ಲಿ ಅರೌಂಡ್ ಒಂದು 40ರಿಂದ 50 ಎಕರೆ ಒಂದು ವ್ಯವಸಾಯದ ಒಂದು ಭೂಮಿ ಇದೆ. ಸೊ ನೀವು ಇಲ್ಲಿ ಬಂದಾಗ ನಿಮ್ಗೆ ಬೇಕಾಗಿರುವಂತಹ ವೆಜಿಟೇಬಲ್ಸ್ ನ ನೀವು ತಗೋಬಹುದು. ಇಲ್ಲಿ ಟೋಟಲ್ ಎಷ್ಟು ಇದು 128 ಎಕರೆ ಪ್ರಾಪರ್ಟಿ, 128 ಎಕರೆ ಪ್ರಾಪರ್ಟಿ ಇದು. ಸೊ ನಿಮ್ಗೆ ಇಲ್ಲಿ ಏನೇನ್ ಸಿಗುತ್ತೆ ಅಂದ್ರೆ ಕ್ಯಾರೆಟ್, ಬೀಟ್ರೂಟ್, ಜುಕಿನಿ. ಅಲ್ಲಿ 2 ವೆರೈಟಿ. ಒನ್ ಈಸ್ ಆರೆಂಜ್ ಅಂಡ್ ಯೆಲ್ಲೋ ಅಂಡ್ ಅನದರ್ ಒನ್ ಇಸ್ ಗ್ರೀನ್. ಸೊ ಹಸಿರು ಮತ್ತೆ ಅರಿಶಿಣ ಬಣ್ಣದ ಜುಕ್ನಿ ಸಿಗುತ್ತೆ. ಮತ್ತೆ ಲೆಟ್ಯೂಸ್ ಸಿಗುತ್ತೆ, ಲೀಕ್ ಸಿಗುತ್ತೆ, ಗಾರ್ಲಿಕ್, ಆನಿಯನ್, ಸ್ಟ್ರಾಬೆರಿ ಸಿಗುತ್ತೆ. ಮತ್ತೆ ನಿಮ್ಗೆ ಕಾಲಿಫ್ಲವರ್ ಸಿಗುತ್ತೆ, ಕ್ಯಾಬೇಜ್ ಸಿಗುತ್ತೆ, ಬ್ರಾಕ್ಲಿ ಸಿಗುತ್ತೆ. ಮಾರ್ಕೆಟ್ ಹೋಗೋದೇ ಬೇಡ, ಆರ್ಗ್ಯಾನಿಕ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಜೊತೆಗೆ ನಿಮ್ಗೆ ಒಳ್ಳೆ ವೈಫೈ ಸಿಗುತ್ತೆ. ಸೊ ಇಲ್ಲಿ ನಮ್ಗೆ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಈಚ್ ಅಂಡ್ ಎವ್ರಿ ರೂಮ್ ಗೆ ಸ್ಪೆಸಿಫಿಕ್ ವೈಫೈ ಇದೆ. ಎಂಟೈರ್ ದ ಪ್ರಾಪರ್ಟಿ ಅರೌಂಡ್ 100 ಎಕರ್ಸ್ ರೆಸಾರ್ಟ್ ಪ್ರಾಪರ್ಟಿಯಲ್ಲಿ ನಿಮ್ಗೆ ವೈಫೈ ಕನೆಕ್ಟಿವಿಟಿ ಇರುತ್ತೆ. ಸೊ ಆಲ್ ದ ಫೆಸಿಲಿಟಿ ಇದೆ, ವೆರಿ ವೆಲ್, ಗುಡ್ ಫುಡ್, ಎವ್ರಿಥಿಂಗ್ ಗುಡ್. ಸೊ ಈಗ ಓಕೆ, ಸೊ ಎಲ್ಲಾ ಡೀಟೇಲ್ಸ್ ಸಿಕ್ಕಿದೆ. ಇನ್ಮೇಲೆ ಜಾಸ್ತಿ ಡೀಟೇಲ್ಸ್ ಕೊಡಲ್ಲ. ನೀವೇ ಇಲ್ಲಿ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ, ಎಂಜಾಯ್ ಮಾಡಿ.